ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಮಾಸ ಭವಿಷ್ಯದ ವಿಶೇಷ ಸಂಚಿಕೆಯಾದಂತಹ ಕರ್ಕಾಟಕ ರಾಶಿಯವರ ಆಗೋಗಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಕಟಕ ರಾಶಿಯವರಿಗೆ ಇಂದಿನ ತಿಂಗಳಿಗೆ ಹೋಲಿಸ್ಕೊಂಡ್ರೆ ಖಂಡಿತವಾಗಿಯೂ ಈ ತಿಂಗಳು ಅಷ್ಟು ಲಾಭದಾಯಕ ಮಾಸವಲ್ಲ. ಒಳ್ಳೆಯ ಪರೀಕ್ಷೆಗಳನ್ನು, ದುಃಖವನ್ನು ಹಾಗೂ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡತಕ್ಕಂತಹ ತಿಂಗಳು ಅಂದರೆ ಮಾಸವಾಗಿರತಕ್ಕಂಥದ್ದು. ಸಂಪೂರ್ಣ ಮಾಸ ಪರೀಕ್ಷೆ, ದುಃಖ, ನೋವು, ಕೊಂಚ ಮಟ್ಟಿಗೆ ಸುಖವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಗುರು ನಿಮ್ಮ ರಾಶಿಗೆ ಬರುವ ಮುಖಾಂತರ ತುಂಬ ಜನ ಕೆಲಸವನ್ನು ಕಳ್ಕೊಂಡಿದ್ದೀರಾ. ಆದರೆ ಮತ್ತಿನ್ಯಾವುದೋ ದೊಡ್ಡ ಕೆಲಸ ನಿಮಗಾಗಿ ಖಂಡಿತವಾಗಿ ಕಾಯ್ತಾ ಇದೆ. ಅದೇ ರೀತಿ ಯಾವ ವ್ಯಕ್ತಿಯಿಂದ ನೀವು ಈ ರೀತಿ ವಿರೋಧವನ್ನು ಅಪೇಕ್ಷೆ ಮಾಡಿರೋದಿಲ್ಲ, ಅಂಥ ವ್ಯಕ್ತಿಗಳು ಈ ವಾರ ನಿಮಗೆ ಯಥೇಚ್ಛವಾಗಿ ವಿರೋಧ ಮಾಡತಕ್ಕಂಥದ್ದು, ನಿಮ್ಮನ್ನು ಮಾನಸಿಕವಾಗಿ ಕುಗ್ಸತಕ್ಕಂಥದ್ದು. ಅದೇ ರೀತಿ ವ್ಯಾಪಾರಸ್ಥರಿಗೆ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ ಕ್ಷೇತ್ರಗಳಲ್ಲಿ ಲಾಭಕ್ಕಿಂತ ಕಿರಿಕಿರಿ, ಮನಸ್ತಾಪಗಳು ಈ ವಾರ ಜಾಸ್ತಿ ಆಗ್ತಾ ಬರ್ತಕ್ಕಂಥದ್ದು. ಅಂದರೆ ಕಟಕ ರಾಶಿಯವರಿಗೆ ಸಂಪೂರ್ಣ ಮಾಸ ಪರೀಕ್ಷೆ ಮಾಸವಾಗಿರುತ್ತೆ, ಹಾಗೂ ಸಂಪೂರ್ಣವಾದ ಮಾಸ ಕಷ್ಟದಿಂದ ಹಾಗೂ ಕೊಂಚ ಮಟ್ಟಿಗಾದರೂ ಕೆಲವು ವಿಚಾರಕ್ಕೆ ಸುಖವನ್ನು ಕೊಂಡತಕ್ಕಂತಹ ಮಾಸವಾಗಿರುತ್ತೆ. ಪ್ರಮುಖ ಕಟಕ ರಾಶಿಯವರಿಗೆ ಈ ವಾರ ಮನೆಗೆ ಉಪಯುಕ್ತವಾದ ಗೃಹ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ. ತುಂಬ ತಿಂಗಳಿಂದ ಅಂದ್ಕೊಂಡಿರ್ತೀರ, ಈ ವಸ್ತು ನಮ್ಮ ಮನೆಗೆ ಬಂದರೆ ಏನೋ ಒಂಥರ ಸಮಾಧಾನ, ವಸ್ತು ಇದ್ದರೆ ಎಲ್ಲವೂ ಕೂಡ ಸರಿ ಇರ್ತಿತ್ತು ಅಂತ ಮನಸ್ಸಿಗೆ ಅನಿಸುತ್ತೆ. ಅಂಥ ಉತ್ತಮವಾದ ಬೆಲೆ ಬಾಳತಕ್ಕಂಥ ವಸ್ತುವನ್ನು ಈ ವಾರ ನೀವು ಖರೀದಿ ಮಾಡ್ತೀರಾ. ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಕಟಕ ರಾಶಿಯವರು ಈ ಮಾಸದಲ್ಲಿ ಸಂಪೂರ್ಣವಾಗಿ ಯಶಸ್ಕರವಾಗಿ ನಡೆಸತಕ್ಕಂಥದ್ದು, ಅಂದರೆ ತುಂಬ ಚೆನ್ನಾಗಿ ನಿಭಾಯಿಸ್ತೀರ. ನೀವು ಅರ್ಥ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಜವಾಬ್ದಾರಿ ಇರತಕ್ಕಂಥ ವ್ಯಕ್ತಿಗಳಾಗಿರ್ತೀರ ನೀವು, ಹಾಗೂ ಸಂಪೂರ್ಣ ಮನೆಯ ಜವಾಬ್ದಾರಿಯನ್ನು ನೀವು ತುಂಬ ಜನ ನಡೆಸ್ಕೊಂಡು ಹೋಗ್ತಾ ಇರ್ತೀರ. ಆ ಪ್ರಶಂಸೆ ನುಡಿಗಳು ನಿಮಗೆ ಸಿಗುತ್ತೆ. ಹಾಗೆಯೇ ಈ ಮಾಸ ಅಂದರೆ ಈ ತಿಂಗಳು ಸಂಪೂರ್ಣವಾಗಿ ಈ ಕೆಲಸದಲ್ಲಿ ಯಶಸ್ಸನ್ನು ಕೂಡ ಕಾಣ್ತೀರ. ತಾಯಿಯ ಪ್ರೀತಿ ಈ ಮಾಸದಲ್ಲಿ ನಿಮಗೆ ಯಥೇಚ್ಛವಾಗಿ ಸಿಗತಕ್ಕಂಥದ್ದು. ನಿಮ್ಮ ತಾಯಿ ನಿಮಗೆ ಪ್ರೀತಿಯನ್ನು ಖಂಡಿತವಾಗಿ ಯಥೇಚ್ಛವಾಗಿ ತೋರಿಸ್ತಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಅವರ ತಾಯಿಯ ಪ್ರೀತಿ ಖಂಡಿತವಾಗಿ ಸಾಗರದಷ್ಟು ದೊಡ್ಡದಾಗಿರುತ್ತೆ. ಆದರೆ ಎಷ್ಟೋ ಜನ ಅದನ್ನು ವ್ಯಕ್ತಪಡಿಸಲ್ಲ. ಆದರೆ ಕಟಕ ರಾಶಿಯವರಿಗೆ ಆ ಪ್ರೀತಿಯ ಅಪೇಕ್ಷೆಗಳು ಈ ಮಾಸದಲ್ಲಿ ಲಭಿಸತಕ್ಕಂಥದ್ದು. ನಿಮ್ಮ ತಾಯಿಯೇ ನಿಮ್ಮೆಲ್ಲ ಕೆಲಸಗಳಿಗೂ ಪ್ರೇರಣೆಯಾಗಿರತಕ್ಕಂಥದ್ದು. ಅಂದರೆ ಈ ತಿಂಗಳು ನೀವು ಏನೇ ಕೆಲಸ ಕಾರ್ಯವನ್ನು ಮಾಡಿ, ಯಾವುದೇ ಕೆಲಸದಲ್ಲಿ ನೀವು ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ಳಿ, ಯಾವುದೇ ಕೆಲಸದಲ್ಲಿ ಸೋಲನ್ನು ಕೂಡ ಒಪ್ಕೊಳ್ಳಿ, ಆದರೆ ನಿಮ್ಮ ತಾಯಿ ನಿಮ್ಮ ಬೆಂಬಲವಾಗಿ ನಿಂತ್ಕೊಳ್ತಾರೆ. ಸೋತ್ರೆ ಎಂಥದೇ ಕಷ್ಟ ಬರಲಿ, ಇದಕ್ಕಿಂತ ವರ್ಸ್ಟ್ ಸಿಚುಯೇಷನ್ಸ್ ಬರಲಿ, ಇದಕ್ಕಿಂತ ಕೆಟ್ಟ ಸಮಯವೇ ಬರಲಿ, ಖಂಡಿತವಾಗಿಯೂ ನಿನ್ನೊಂದಿಗೆ ನಾನಿದ್ದೇನೆ, ಕೆಲಸದಲ್ಲಿ ಮುನ್ನುಗ್ಗು ಅಂತ ಹೇಳ್ತಾರೆ. ಜಯತ್ವ ಪ್ರಾಪ್ತಿ ಮಾಡಿಕೊಂಡ್ರೆ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ಯಾ, ಇನ್ನು ಏನೇ ಸಹಾಯಗಳು ಬೇಕು ಅಂತಿದ್ರು, ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಅಥವಾ ಮಾನಸಿಕವಾಗಿ ಆಗಿರ್ಬೋದು, ಎಲ್ಲವನ್ನು ಕೂಡ ನನ್ನ ಶಕ್ತಿಯನುಸಾರ ನನ್ನ ಸಹಾಯವನ್ನು ಮಾಡ್ತೇನೆ, ಮುನ್ನುಗ್ಗು ಅಂತ ಪ್ರೋತ್ಸಾಹದ ನುಡಿಗಳನ್ನು ಆಡ್ತಾರೆ. ಅದು ನಿಮ್ಮ ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡತಕ್ಕಂಥದ್ದು. ಹಾಗೆಯೇ ದೂರದ ಪ್ರಯಾಣವನ್ನು ಮಾಡ್ತೀರಾ, ಹಾಗೂ ಆತ್ಮೀಯ ಸ್ನೇಹಿತರೊಂದಿಗೆ ಮಾತುಕತೆಯನ್ನು ಆಡುವ ಮುಖಾಂತರ, ಆತ್ಮೀಯ ಸ್ನೇಹಿತರೊಂದಿಗೆ ಸಮಯವನ್ನು ಕಳೆಯುವ ಮುಖಾಂತರ ಮನಸ್ಸಲ್ಲಿರತಕ್ಕಂತಹ ದುಃಖವನ್ನು ಕೊಂಚ ಮಟ್ಟಿಗೆ ಕಮ್ಮಿ ಮಾಡ್ಕೊಳ್ತೀರಾ, ಹಾಗೂ ನಿಮ್ಮ ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡ್ಕೊಳ್ತಕ್ಕಂಥವ್ರು ಆಗ್ತೀರಾ. ಹಾಗೆಯೇ ಕಟಕ ರಾಶಿಯಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಮಾಸ ಲಾಭದಾಯಕ ಮಾಸವಾಗಿರುತ್ತೆ. ಖಂಡಿತವಾಗಿಯೂ ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆ ಲಾಭವನ್ನು ಪಡೆದುಕೊಳ್ತೀರಾ. ಸರಸ್ವತಿ ಅನುಗ್ರಹದಿಂದ ನಿಮ್ಮನ್ನು ಸಮಾಜದಲ್ಲಿ ಒಂದು 4-6 ಜನ ಗುರುತಿಸಿ, ಈತ ಒಳ್ಳೆಯ ವಿದ್ಯಾರ್ಥಿ, ಭವಿಷ್ಯದಲ್ಲಿ ಇತರಿಗೆ ನಾನು ಏನಾದರೂ ಸಹಾಯ ಮಾಡಬೇಕು ಅಂತ
ಸಮಾಜದ ವ್ಯಕ್ತಿಗಳೇ ನಿಮ್ಮ ಬಳಿ ಬರತಕ್ಕಂಥದ್ದು. ಎಲ್ಲರೂ ಕೂಡ ಭಗವಂತ ಈ ಅವಕಾಶಗಳು ಮಾಡ್ಕೊಡೋದಿಲ್ಲ. ನಮಗೆ ಎಷ್ಟೇ ಚೆನ್ನಾಗಿ ಟ್ಯಾಲೆಂಟ್ ಇದ್ದರೂ ಕೂಡ ಎಲ್ಲ ರೀತಿಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಗೊತ್ತಿದ್ರು, ಪ್ರಶ್ನೆಗಳು ಅಂದರೆ ಜೀವನದಲ್ಲಿ ಬರತಕ್ಕಂಥ ಎಲ್ಲ ಪ್ರಶ್ನೆಗಳು, ಎಕ್ಸಾಮಲ್ಲಿ ಬರತಕ್ಕಂಥ ಪ್ರಶ್ನೆಗಳಲ್ಲ, ಎಲ್ಲ ಪ್ರಶ್ನೆಗಳು ಉತ್ತರವು ಗೊತ್ತಿದ್ರೂ ಕೂಡ ನಮಗೆ ಅವಕಾಶಗಳೇ ಸಿಗೋದಿಲ್ಲ. ಹೇಳ್ತಿರ್ತೀವಿ ಎಲ್ಲ ಗೊತ್ತಿದೆ, ಅವಕಾಶವನ್ನು ಚಿನ್ನದ ಬಟ್ಲು ಕೈ ತಪ್ಪಿದೆ ಅಂತ. ಎಷ್ಟೋ ಜನಕ್ಕೆ ಈ ಕೈ ಅನುಭವ ಆಗಿರುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ, ಯಾರ ಕೆಲಸದ ಅಪೇಕ್ಷೆಗಳಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಚಿನ್ನದಂಥ ಅಮೃತವಾದಂತಹ ದೊಡ್ಡ ಸಾಗರವೇ ನಿಮ್ಮ ಬಳಿ ಬರತಕ್ಕಂಥದ್ದು. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ. ಖಂಡಿತವಾಗಿ ನಿಮ್ಮ ಸುಂದರವಾದ ಜೀವನವನ್ನು ನೀವೇ ಕಟ್ಕೊಳ್ಬೋದು. ಅದು ಭಗವಂತ ಕೊಟ್ಟಿರತಕ್ಕಂಥ ದೊಡ್ಡ ಒಂದು ಪರೀಕ್ಷೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಯಾಕೆ ಪರೀಕ್ಷೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಎಷ್ಟು ಚೆನ್ನಾಗಿ ಅದನ್ನು ಉಪಯೋಗಿಸ್ಕೊಳ್ತೀರೋ ಅಷ್ಟು ಜಯತ್ವ. ನೆಗ್ಲೆಕ್ಟ್ ಮಾಡಿ ಏನೋ ಒಂದು ಆಪ್ಷನ್ ಬಂದಿದೆ ಮುಂದೆನೂ ಬರುತ್ತೆ ನೋಡ್ಕೊಳ್ಳೋಣ ಅಂತ ನೆಗ್ಲೆಕ್ಟ್ ಮಾಡಿಬಿಟ್ರೆ ಆ ಪರೀಕ್ಷೆಯಲ್ಲಿ ಸೋಲನ್ನು ಒಪ್ಕೊಳ್ತೀರಾ ಅಂತ. ನೋಡಿ, ಭಗವಂತ ಕೊಟ್ಟಿರತಕ್ಕಂಥದ್ದನ್ನು ತೆಗೆದುಕೊಂಡು ಪಾಸ್ ಆಗ್ತಿರೋ, ಮುಂದಿನ ಅವಕಾಶಗಳಿಗೋಸ್ಕರ ಇರತಕ್ಕಂಥದ್ದನ್ನು ಕಳೆದುಕೊಳ್ತಿರೋ, ನಿಮ್ಮ ಕೈಲಿರತಕ್ಕಂಥದ್ದು. ಕಟಕ ರಾಶಿಯವರು ಸಂಪೂರ್ಣ ಮಾಸ ತಾಳ್ಮೆಯಿಂದ ವ್ಯವಹರಿಸತಕ್ಕಂಥದ್ದು. ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅಷ್ಟು ಲಾಭ. ಕೊಂಚ ಮಟ್ಟಿಗೆ ತಾಳ್ಮೆಯನ್ನು ಕೆಟ್ಟಿ ತುಂಬ ಕಿರಿಕಿರಿ ಮಾಡ್ತಿದ್ದಾರಪ್ಪ ಅಂಥೇಳಿ ಅತಿಯಾದ ಮಾತುಗಳನ್ನು ಆಡಿದರೆ ದುಃಖ ಕಷ್ಟ ಅತಿಯಾಗಿ ಲಭಿಸತಕ್ಕಂಥದ್ದು. ಅದೇ ರೀತಿ ಈ ಮಾಸದಲ್ಲಿ ಯಾರನ್ನು ಕೂಡ ಹಣಕಾಸಿನ ವಿಚಾರದಲ್ಲಿ ನಂಬಕ್ಕೆ ಹೋಗಬೇಡಿ. ಮೋಸ ಹೋಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಕಟಕ ರಾಶಿಯವರಿಗೆ. ಅತಿಯಾದ ನಂಬಿಕೆ ನಿಮ್ಮ ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡೋದಿಲ್ಲ, ನಿಮ್ಮ ಆತ್ಮಸ್ಥೈರ್ಯವನ್ನು ಕಡಿತ ಮಾಡತಕ್ಕಂಥದ್ದು. ಕೆಲಸದ ಕ್ಷೇತ್ರಗಳಲ್ಲಿ ನಿಮಗೆ ವಿರೋಧ ಜಾಸ್ತಿ ಆಗುತ್ತೆ ಈ ಮಾಸದಲ್ಲಿ. ಅಂದರೆ ನೀವು ಮಾಡತಕ್ಕಂಥ ಕೆಲಸ ಕಾರ್ಯದ ಕ್ಷೇತ್ರಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮನ್ನು ವಿರೋಧಿಸ್ತಾರೆ. ನಿಮ್ಮಿನ ಮೇಲಿನ ಅಧಿಕಾರಿಗಳು ನಿಮಗೆ ಕಿರುಕುಳವನ್ನು ಕೊಡತಕ್ಕಂಥದ್ದು. ಹಾಗೆಯೇ ಮನೆಯಲ್ಲಿ ಉತ್ತಮವಾದ ವಾತಾವರಣ ಈ ಮಾಸದಲ್ಲಿ ಸೃಷ್ಟಿಯಾಗೋಲ್ಲ. ಬರೀ ಜಗಳ, ಮನಸ್ತಾಪ, ತೊಂದರೆ, ಭಿನ್ನಾಭಿಪ್ರಾಯಗಳು ಯಥೇಚ್ಛವಾಗಿ ತಲೆದೋಗುತ್ತೆ. ಇದರಿಂದ ಮಾನಸಿಕವಾಗಿ ಕುಗ್ತೀರಾ. ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ಜಾಗ್ರತೆ ಎಂದಿರಿ. ಇಲ್ಲದಿದ್ದರೆ ಸಂಪೂರ್ಣ ಪ್ರಯಾಣ ಕಷ್ಟದಿಂದ, ನಷ್ಟದಿಂದ, ಅಡೆತಡೆಗಳ ಸಹಿತವಾಗಿ ಅಪಘಾತದಿಂದಲೂ ಕೂಡ ಕೂಡಿರತಕ್ಕಂಥದ್ದು. ಅಂದರೆ ಖಂಡಿತವಾಗಿಯೂ ಇಷ್ಟೆಲ್ಲ ಕೆಲಸ ಕಾರ್ಯಗಳಲ್ಲಿ, ಇಷ್ಟೆಲ್ಲ ಚಟುವಟಿಕೆಗಳಲ್ಲಿ ಯಾರೇ ಕಟಕ ರಾಶಿಯವರು ಈ ಮಾಸದಲ್ಲಿ ಭಾಗವಹಿಸಬೇಕು ಅಂದರೆ ಜಾಗ್ರತೆ ಎಂದಿರಿ. ನಿಮ್ಮಲ್ಲಿರತಕ್ಕಂತಹ ನಿಮ್ಮಯ ಸೀಕ್ರೆಟ್ಸ್ಗಳನ್ನು ಯಾರ ಬಳಿಯೂ ಕೂಡ ಹೇಳತಕ್ಕಂಥದ್ದಲ್ಲ ಈ ಮಾಸದಲ್ಲಿ. ಎಷ್ಟೋ ಜನ ಏನು ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಆತ್ಮೀಯರು ಅಂಥೇಳಿ ನಮ್ಮ ಜೀವನದ ಕೆಲವು ಕಹಿ ಹಾಗೂ ಸಿಹಿ ಘಟನೆಗಳನ್ನು ವ್ಯಕ್ತಪಡಿಸ್ಬಿಡ್ತೇವೆ. ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಯಾರ ಬಳಿ ವ್ಯಕ್ತಪಡಿಸಿರ್ತೀವೋ ಅವರ ಬಳಿ ನಮ್ಮ ಸಂಬಂಧಗಳು ಹಾಳಾದಾಗ ಅಷ್ಟು ಮಾಹಿತಿಗಳು ಎಲ್ಲ ಕಡೆ ಸೋರಿಕೆ ಆಗುತ್ತೆ. ಆಗ ನಿಮ್ಮಲ್ಲಿರತಕ್ಕಂಥ ಒಂದಷ್ಟು ಪಾಸಿಟಿವ್ ಮೈಂಡ್ಸೆಟ್ ಕಮ್ಮಿ ಆಗಿಬಿಡುತ್ತೆ. ಅಂದರೆ ಯಾರು ನನ್ನ ಬಗ್ಗೆ ಏನು ತಿಳ್ಕೊಂಬಿಡ್ತಾರೋ, ನಾನು ಯಾರ್ದೋ ವಿಚಾರದ ಬಗ್ಗೆ ಇವ್ರ ಹತ್ರ ಈಗ ಮಾತಾಡಿದ್ದೆ, ಅವ್ರಿಗೆ ಈ ವಿಚಾರ ಗೊತ್ತಾದ್ರೆ ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಂಬಿಡ್ತಾರೋ, ಅವರ ಸಂಬಂಧ ಕಡಿತವಾಗಿಬಿಡುತ್ತೋ, ಅಥವಾ ಸಮಾಜ ನನ್ನನ್ನು ಕೀಳಾಗಿ ನೋಡುತ್ತೋ, ನಾ ಈ ತಪ್ಪು ಮಾಡಿಬಿಟ್ಟೆ ಅಂಥೇಳಿ ನನ್ನ ಮನೆಯವರು ತಲೆ ತಗ್ಸತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೋ ಅಂತ ತುಂಬ ಪ್ರಶ್ನೆಗಳು ನಿಮ್ಮನ್ನು ಕಾಡಿಸುತ್ತೆ. ಹಾಗಾಗಿಯೇ ನಿಮ್ಮದು ಯಾವುದೇ ರೀತಿಯ ದೊಡ್ಡ ಸೀಕ್ರೆಟ್ಸೇ ಇರ್ಬೋದು, ಯಾವುದೇ ರೀತಿಯ ದೊಡ್ಡ ಯಶಸ್ಸೇ ಇರ್ಬೋದು, ಯಾರ ಬಳಿಯೂ ಹೇಳ್ಬೇಡಿ. ಇಂದಿನ ವಾರಕ್ಕೆ ಹೋಲಿಸ್ಕೊಳ್ಳಿ, ಯಾವುದೋ ಜಯತ್ವ ಪ್ರಾಪ್ತವಾಗಿದೆ ಅಂಥೇಳಿ ನಿಮ್ಮ ಆತ್ಮೀಯರ ಬಳಿ ಹೇಳ್ಕೊಂಡಿರ್ತೀರಾ. ಪ್ರಹಶಃ 2-3 ದಿನದಲ್ಲಿ ಅವರು ನಿಮ್ಮೊಂದಿಗೆ ಮಾತುಕತೆಯನ್ನೇ ಕಮ್ಮಿ ಮಾಡಿರ್ತಾರೆ. ಹಾಗೆಯೇ ಕೊಂಚ ಮಟ್ಟಿಗೆ ನಿಮ್ಮೆಲ್ಲ ಕೆಲಸ ಕಾರ್ಯದ ಕ್ಷೇತ್ರಗಳಲ್ಲಿ ವಿರೋಧಿಗಳು ಕೂಡ ಜಾಸ್ತಿ ಆಗಿರ್ತಾರೆ. ಜತಾನೆ ಖಂಡಿತವಾಗಿಯೂ ಕಟಕ ರಾಶಿಯವರು ಇಂದಿನ ವಾರ ಮಾಡಿಕೊಂಡಂಥ ತಪ್ಪುಗಳನ್ನು ಮತ್ತದೆ ಈ 4 ವಾರಗಳು ಮಾಡ್ಕೊಳ್ಬೇಡಿ.
ಇಲ್ಲದಿದ್ದರೆ ಸಂಪೂರ್ಣ ಮಾಸ ನಷ್ಟದಿಂದ ಕಷ್ಟದಿಂದ ಕೂಡಿರತಕ್ಕಂಥದ್ದು ಅಂತ. ಅದೇ ರೀತಿ ಈ ಮಾಸದಲ್ಲಿ ಯಾರಾದರೂ ಷೇರು ಮಾರುಕಟ್ಟೆಯಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ಮಾಡಬೇಕು ಅಂತಿದ್ರೆ ಹೊಸದಾಗಿ ಜಾಗ್ರತೆಯಿಂದಿರಿ. ನೀವು ಮಾಡತಕ್ಕಂಥ ಆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಮೋಸ ಹೋಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರತಕ್ಕಂಥದ್ದು. ಖಂಡಿತವಾಗಿಯೂ ಯಾರನ್ನೋ ನಂಬಿ ಇಷ್ಟು ವರ್ಷ ಕಷ್ಟಪಟ್ಟಿರತಕ್ಕಂಥ ಹಣವನ್ನು ಕ್ಷಣ ಮಾತ್ರದಲ್ಲಿ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಎಲ್ಲವಕ್ಕೂ ಕೂಡ ನಿಮಗೆ ಕೈ ಜಾರ ಹೊಟ್ಟೋಗ್ಬಿಟ್ಟಿರುತ್ತೆ. ಹಾಗಾಗಿ ಆದಷ್ಟು ಕೂಡ ಅದು ನಿಮ್ಮ ಆತ್ಮೀಯನೇ ಆಗಿರಲಿ, ಸ್ನೇಹಿತನೇ ಆಗಿರಲಿ, ನಿಮ್ಮ ತಮ್ಮನೇ ಆಗಿರಲಿ, ಅವರೊಂದಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ 5 ಬಾರಿ ಯೋಚನೆ ಮಾಡಿ ಪ್ರತಿಯೊಂದು ಹೆಜ್ಜೆ ಕೂಡ ಜಾಗ್ರತೆಯಿಂದ ಇಡತಕ್ಕಂಥದ್ದು. ಇಲ್ಲದಿದ್ದರೆ ಹಣವನ್ನು ಸಂಬಂಧವನ್ನು ಕಳೆದುಕೊಳ್ಬೋದು ಭವಿಷ್ಯದಲ್ಲಿ. ಈ ವಿಚಾರದಲ್ಲಿ ಕಟಕ ರಾಶಿಯವರು ತುಂಬ ಜಾಗ್ರತೆಯಿಂದಿರಿ. ಆಹಾರದ ಕ್ರಮದಲ್ಲಿ ಕೊಂಚ ಮಟ್ಟಿಗೆ ಬದಲಾವಣೆಯನ್ನು ಮಾಡಿಕೊಳ್ಳಿ. ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಇಲ್ಲದಿದ್ದರೆ ಆರೋಗ್ಯದ ಸಮಸ್ಯೆ ಉಲ್ಬಣವಾಗುತ್ತೆ. ಈಗಾಗಲೇ ಕಟಕ ರಾಶಿಯಲ್ಲಿರತಕ್ಕಂಥವ್ರಿಗೆ ಯಾರಿಗಾದರೂ ಕೂಡ ರಕ್ತದ ಒತ್ತಡದ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ಖಂಡಿತವಾಗಿಯೂ ವೈದ್ಯರನ್ನು ಸಂಪರ್ಕಿಸಿ. ಇಲ್ಲದಿದ್ದರೆ ಆರೋಗ್ಯದಲ್ಲಿ ಏರುಪೇರು ಜಾಸ್ತಿಯೇ ಆಗತಕ್ಕಂಥದ್ದು. ಅಂದರೆ ಕಟಕ ರಾಶಿಯವರಿಗೆ ಸಂಪೂರ್ಣವಾದ ಮಾಸ ಪ್ರಹಶಃ 80% ನಷ್ಟವೇ ಜಾಸ್ತಿ ಕಾಣ್ತಾ ಇದೆ. ಎಷ್ಟು ಜಾಗ್ರತೆಯಿಂದಿರ್ತಿರೋ, ಎಷ್ಟು ಆಡತಕ್ಕಂಥ ಮಾತಿನ ಮೇಲೆ ಗಮನ ಹರಿಸ್ತಿರೋ ಅಷ್ಟು ಲಾಭದಾಯಕ. ಈ ಮಾಸ ನೀವು ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಎಲ್ಲಿ ಆಂಜನೇಯನಿರ್ತಾನೋ ಅಲ್ಲಿ ಕಷ್ಟಗಳಿಗೆ ನಷ್ಟಗಳಿಗೆ ದಾರಿಯೇ ಇಲ್ಲ ಅಂತ. ಆಂಜನೇಯನ ಅನುಗ್ರಹದಿಂದ ಬರತಕ್ಕಂಥ ಎಲ್ಲ ಕಷ್ಟಗಳು ದುಃಖಗಳು ದೂರವಾಗತಕ್ಕಂಥದ್ದು. ಭಗವಂತನ ಅನುಗ್ರಹದಿಂದ ಮನಸ್ಸಿಗೆ ಎಲ್ಲ ರೀತಿಯ ನೆಮ್ಮದಿ ಸಹಿತವಾಗಿ ಸುಖ ಸಿಕ್ಕತಕ್ಕಂಥದ್ದು. ಶನಿವಾರ ಹಾಗೂ ಮಂಗಳವಾರ ನಿಮ್ಮ ಬಳಿ ಇರತಕ್ಕಂತಹ, ಅಂದರೆ ನಿಮ್ಮ ಮನೆ ಬಳಿ ಇರತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಭಗವಂತನಿಗೆ ಮಾಡತಕ್ಕಂತಹ ಕೇಸರಿಯಿಂದ ಅಲಂಕಾರವನ್ನು ಮಾಡಿರುತ್ತಲ್ಲ ಅದನ್ನು ಈಸ್ಕೊಂಡು ಹಣೆಗೆ ಲೇಪನವನ್ನು ಮಾಡಿಕೊಳ್ಳಿ. ಪ್ರತಿನಿತ್ಯವೂ ಕೂಡ ಹಾಕ್ಕೊಳ್ತಾರೆ ಕೇಸರಿಯನ್ನು. ಖಂಡಿತವಾಗಿಯೂ ಅದು ನಿಮಗೆ ಧನಾತ್ಮಕ ಶಕ್ತಿಯನ್ನು ಕೊಡತಕ್ಕಂಥದ್ದು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಮುಂದಿನ ರಾಶಿಯವರಿಗೆ ಈ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ಯಾಮಾರಿದರೆ ದೊಡ್ಡ ಮಟ್ಟದ ನಷ್ಟವನ್ನು ಎದುರಿಸಬೇಕಾಗತ್ತೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ನಮ್ಮ ಹೊಸ ಪ್ರಯತ್ನವನ್ನು ನಿಮ್ಮೆಲ್ಲ ಹಿತೈಷಿಗಳೊಂದಿಗೆ, ಸ್ನೇಹಿತರೊಂದಿಗೆ ಶೇರ್ ಮಾಡೋ ಮುಖಾಂತರ ಆಧ್ಯಾತ್ಮಿಕ, ಜ್ಯೋತಿಷ್ಯ, ವಾಸ್ತು ಹಾಗೂ ಜೀವನಕ್ಕೆ ಪ್ರತಿನಿತ್ಯ ಒಬ್ಬ ವ್ಯಕ್ತಿ ಯಾವ ವಿಚಾರದಲ್ಲಿ ಯಾವ ಫಲವನ್ನು ಪಡೆಯೋಕ್ಕೋಸ್ಕರ ಯಾವುದನ್ನು ಅಳವಡಿಸ್ಕೊಳ್ಬೇಕು ಅಂತ ಅದನ್ನು ಸರಳವಾಗಿ ಹಾಗೂ ಅರ್ಥವಾಗತಕ್ಕಂತಹ ಭಾಷೆಗಳಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೇವೆ. ಹಾಗಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ಕೊಡ್ತೇನೆ. ಶುಭಮಸ್ತು.